ಹಾಯ್ ಹಲೋ ಮೆಜಿಕೋಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಅಲ್ಲಿ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಭೂಮಿ ಅಜಿತ್ ಪ್ರಪೋಸ್ ಮಾಡಿರೋದನ್ನ ಹೇಳ್ಬೇಕು ಅಂತ ಹೇಳಿ ಖುಷಿಯಾಗಿ ಫೋನ್ ಮಾಡ್ತಾಳೆ, ಅದನ್ನ ಹಂಚ್ಕೋಣ ಅಂತ ಹೇಳಿ. ಏನ್ ಹೇಳು, ಅರ್ಜೆಂಟು ಕೆಲಸ ಇದೆ ಸ್ಟೇಷನ್ ಅಲ್ಲಿ ಅಂತ ಹೇಳ್ತಾರೆ. ಸಾಹೇಬ್ರೆ ವಾಕ್ ಬರ್ತೀನಿ ಅಂತ, ಬಾ ಅದಕ್ಕೆ ಕೇಳಿ ಕೇಳಿ ಬರ್ಬೇಕಂತೇಳಿ ಖುಷಿಯಾಗಿ ಹೇಳಕ್ಕೆ ಅಂತ ಹೇಳಿ ಬರ್ತಾಳೆ. ಅಜಿತಿನ ಮನಸ್ಸಿನ ಮೇಲೆ ಗಾಢವಾಗಿ ಪರಿಣಾಮ ಬೀರ್ಬಿಟ್ಟಿದೆ. ಅವಳು ಯಾವಾಗ ಸ್ಪಂದನ ವಿಚಾರವಾಗಿ ಆ ಹುಡುಗ ಅವಳಿಗೆ ಮನಸ್ಸನ್ನು ಹಿಂಗ್ ಮಾಡಿದ್ನೋ ಅದನ್ನ ಈ ರೀತಿ ನೀನು ಡಿಸ್ಅಡ್ವಾಂಟೇಜ್ ಮಾಡ್ಕೊಳ್ತೀಯ. ಒಂದು ಹುಡುಗಿ ಏನೋ ಪಾಪ ಬಂದು ಸಹಾಯ ಕೇಳಿದ್ರೆ ಅದ್ರ ಅಸಹಾಯಕತೆಯನ್ನ ನೀನ್ ದುರುಪಯೋಗ ಪಡಿಸ್ಕೊಳ್ತೀಯ ಅಂತೇಳಿ ವಾಚಾಮಗೋಚರವಾಗಿ ಬೈದು ಬಿಟ್ಟಿರ್ತಾಳೆ. ಆ ಬೈದಿರೋದನ್ನೇ ಅಜಿತ್ ತಪ್ಪಾಗಿ ಭಾವಿಸ್ಕೊಂಡು ಇನ್ನು ನನ್ನನ್ನು ಕೂಡ ಹಾಗೆ ಅನ್ಕೊಳ್ತಾಳೆ. ಬೇಡ, ಅವಳ ಅಸಹಾಯಕತೆಯನ್ನ ನಾನು ದುರುಪಯೋಗ ಪಡಿಸ್ಕೊಳ್ಳೋಂತ ಆಗ್ತದೆ ಅಂತ ಹೇಳಿ ಅವಳ ಪಾಪ, ಸಾಹೇಬ್ರೆ ನೀವ್ ಹೇಳಿದ್ರಲ್ಲ, ಪ್ರಪೋಸ್ ಮಾಡಿದ್ರಲ್ಲ ನನಗೆ, ನಾನ್ ನಿಮ್ ಪ್ರೀತಿನ ಒಪ್ಕೊಂಡಿದ್ದೀನಿ, ನಾನು ಕೂಡ ನಿಮ್ಮನ್ನ ಮನಸಾರಿ ಇಷ್ಟಪಡ್ತೀನಿ ಅಂತ ಅವ್ನು ಹೇಳಿದ್ರೆ, ಅವಳು ಹೇಳಿದ್ರೆ ಪಾಪ ಇವನು, ನಿನಗ್ ಪ್ರಪೋಸ್ ಮಾಡದ, ಎಲ್ಲೋ ನಿನಗೆ ಹುಚ್ಚುತನ ಅಷ್ಟೇ, ನಾನು ಯಾವತ್ತಿಗೂ ನಾನು ಹಂಗ ಅನ್ಕೊಂಡೇ ಇಲ್ಲ ನಾನು ಅಂತ ಹೇಳಿ ಕಣ್ಣೀರ್ ಹಾಕೋಕ್ ಶುರು ಮಾಡ್ತಾನೆ. ಬೇಸರ ಮಾಡ್ಕೋಬೇಡ ಅಂತ ಹೇಳ್ತಾನೆ ಕೊನೆಗೆ. ಅದಕ್ಕೆ ಭೂಮಿ ಹೇಳ್ತಾಳೆ, ನಮ್ಮ ಅಪ್ಪನ್ ಕಳ್ಕೊಂಡಾಗ್ಲಿಂದ ನಾನು ಬೇಸರ ಅನ್ನೋದನ್ನ ನನ್ಗೆ ಒಂಥರ ಊಟ ಆಗ್ಬಿಟ್ಟಿದೆ, ಅದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಸಾಹೇಬ್ರೆ, ಅದನ್ನ ಅನುಭವಿಸ್ತಾನೇ ಬಂದಿದ್ದೀನಿ ನಾನು, ನನ್ಗಿದೇನು ಹೊಸದಲ್ಲ ಬಿಡಿ ಅಂತ ಹೇಳಿ ನೊಂದ್ಕೊಂಡು ಆಚೆಗೆ ಹೋಗ್ತಾಳೆ. ಅದಕ್ಕೆ ಅಜಿತ್ ಸತ್ಯಣ್ಣ ಹತ್ರ ಹೇಳ್ಕೊಂಡು ಹಾಳ್ತಾನೆ. ಹತ್ತಾಗ ಸತ್ಯಣ್ಣ ಇದ್ದವರು, ನೀನ್ ನಾನು ಏನಪ್ಪ ಮಾಡ್ಲಿ, ನೀನ್ ಮಾಡ್ಕೊಳ್ಳೋ ಅಂತ ಅಚಾತುರ್ಯ, ದುಡುಕಿ ನಿರ್ಧಾರ ತಗೊಳ್ತೀಯ ಅಜಿತ, ನನಗೆ ಅರ್ಥ ಆಗ್ತಾ ಇಲ್ಲ ಏನ್ ಹೇಳ್ಬೇಕು ಅಂತ ಹೇಳ್ತಾರೆ. ಮನೆಗೆ ಹೋಗೋಣ ಅಂತ ಹೇಳಿ ಇಬ್ರು ಹೊರಟಾಗ ಭೂಮಿ ಕೂತ್ಕೊಳ್ತಾಳೆ. ಅವನು ಬೈಕ್ ಸ್ಟಾರ್ಟ್ ಮಾಡ್ತಾನೆ, ಹೋಗ್ತಾ ಇರ್ತಾನೆ. ಅಲ್ಲೊಂದ್ ಸ್ವಲ್ಪ ಹಂಸು ಒಳ್ಳದಿನೇ ಇರುತ್ತೆ. ಎಂದೆಂದು ಕೂಡ ಯಾವಾಗ್ಲೂ ಅವನ ಭುಜ ಹಿಡ್ಕೊಳ್ಳೋದು, ಇಲ್ಲ ಅವನ ಕೈ ಹಿಡ್ಕೊಳ್ಳೋದು, ಹಿಡ್ಕೊಂಡು ಹೋಗ್ತಾ ಇದ್ಲು. ಅದು ಸರ್ವೇ ಸಾಮಾನ್ಯ. ಆದ್ರೆ ಇವತ್ತು ಭುಜ ಹಿಡ್ಕೊಳಕ್ ಹೋಗ್ತಾಳೆ, ಬಿದ್ಬಿಡ್ತೀನಿ ಅಂತ ಹೇಳಿ. ಅದಕ್ಕೆ ಅಜಿತ ಇದ್ದನು, ಭೂಮಿ ಬಿಡು, ತೆಗಿ ಕೈನ, ತೆಗೆದು ಬಿಟ್ಟಲ್ಲಿ ಹಿಂದ್ಗಡೆ ಹ್ಯಾಂಡ್ಲಿದೆ, ಅದನ್ನ ಹಿಡ್ಕೋದ ಅಂತ ಹೇಳಿ ಹೇಳ್ತಾನೆ. ಭೂಮಿಗೆ ಅಳುಮೆ ಬಂದ್ಬಿಡುತ್ತೆ ಪಾಪ, ಯಾಕೆ ಹಿಂಗ ಆಡ್ತಾ ಇದಾರೆ ಅಂತ ಹೇಳಿ. ಮನೆಗ್ ಬರ್ತಾರೆ. ಮನೆಗ್ ಬಂದ್ರೆ ಎಲ್ಲ ಸಪ್ಪೆ ಹಾಕಿ ಕೂತಿರ್ತಾರೆ. ಇದಮ್ಮ ಯಾಕಮ್ಮ ಈ ರೀತಿ ಎಲ್ಲ ಮೌನವಾಗಿ ಕೂತಿದಾರಲ್ಲ, ಇಷ್ಟೊಂದು ಬೇಜಾರು ಮಾಡ್ಕೊಂಡು. ಅದಕ್ಕೆ ಸಂಗೀತ ಹೇಳ್ತಾರೆ, ಏನಿಲ್ಲ ಕಣೋ, ಮೊನ್ನೆ ನೋಡ್ಕೊಂಡು ಹೋಗಿದ್ರಲ್ಲ ಅಂಜುನ ಎಂಗೇಜ್ಮೆಂಟ್ ನಾಳೆ, ಅವ್ರು ಏನು ಸುದ್ದಿನೇ ತಿಳಿಸಿಲ್ಲ, ಶ್ರವಣ ಹೋಗಿದ್ದಾನೆ ತಿಳ್ಕೊಳಕ್ಕೆ ಅಂತ ಹೇಳಿ ಅಷ್ಟು ಶ್ರವಣಿಗೆ ಬರ್ತಾರೆ. ಶ್ರವಣ ಬರ್ತಿದ್ದಾಗೇನೆ ಅಜಿತ, ಏನಾಯ್ತು ಮಾವ ಅಂದಾಗ ಏನ್ ಹೇಳೋದು, ಅವರು ಬೇಡ, ನೀವು ಎಷ್ಟೇ ಆಗ್ಲಿ ನೀವು ದೇಶಕ್ಕೆ ತೆರಿಗೆ ಕಟ್ತೇನೆ ನೀವು ಮೋಸ ಮಾಡುವಂತ ಜನ ಅಂದ್ಮೇಲೆ ನೀವು ನಮ್ ಸಂಬಂಧನ ಹೇಗ್ ಉಳಿಸ್ಕೊಳ್ತೀರಾ ಅಂತ ಹೇಳಿ ಅಂದ್ಬಿಟ್ರು. ಹಾಗಂತಿದ್ದಾಗೇನೆ ದೇವ್ಯಾನಿ ನಾಟಕ ಶುರು ಮಾಡಿದ್ಲು. ಅವಳು ದೊಡ್ಡ ನಾಟಕನ, ಯಾವತ್ ಅಂತ್ಯ ಆಗುತ್ತೆ ಅವಳ ನಾಟಕ. ಅಯ್ಯೋ, ನನ್ ಮಗಳನ್ನ ಯಾರು ತಂದ್ಕೊಳ್ತಾರೆ, ರಾಮಣ್ಣನ ಸ್ಟೇಷನ್ಗೆ ಹೋಗ್ಲಾಗಿ ನನ್ ಮಗಳಿಗೆ ಅನ್ಯಾಯ, ಅಯ್ಯೋ ದೇವ್ರೇ, ನಾವ್ ಹೇಗಪ್ಪ ಬದುಕೋದು, ನಾವ್ ಹೇಗಪ್ಪ ಸಹಿಸೋದು ಅಂತ ಶುರು ಮಾಡ್ಬಿಟ್ಲು. ದೊಡ್ಡ ಡ್ರಾಮೆಟಿಸ್ಟ್, ನಾಟಕಗಾರ್ತಿ ಶುರು ಮಾಡ್ತಿದ್ದಾಗೇನೆ ಇಲ್ಲಿ ಅಜ್ಜಿ ಇದ್ದವ್ರು, ಯಾಕೆ ನೊಂದ್ಕೊಳ್ತೀಯ? ಅದಕ್ಕೆ ಶ್ರವಣ ಹೇಳ್ತೀರಿ, ಯಾಕೆ ಅಷ್ಟೊಂದು ಇದ್ ಮಾಡ್ತೀಯ ದಿವ್ಯಾನಿ, ಏನೋ ಒಂದು ಸಮಸ್ಯೆ ಪರಿಹಾರ ಇರುತ್ತೆ, ಸುಮ್ಮನಿರು, ಕೂತ್ ಮಾತಾಡೋಣ. ಏನ್ ಸಮಸ್ಯೆ ಅತ್ತೆ? ಇನ್ 3 ತಿಂಗಳೊಳಗಾಗಿ ನನ್ ಮಗಳು ಮದ್ವೆ ಮಾಡ್ಬೇಕು, ಇಲ್ಲ ಅಂದ್ರೆ ಅವಳು ಆಗಿ ಉಳ್ಕೊಳ್ತಾಳಲ್ವಾ ಅತ್ತೆ ಅಂತಾರೆ. ಹೌದು ಅಂತ ಅಂತಾರೆ. ಅಜ್ಜಿನೂ ಕೂಡ ಮಂಕ ಬುದ್ಧಿ ಹರ್ಚ್ಬಿಟ್ಟಿದ್ದಾಳೆ. ಅಜ್ಜಿ ತಕ್ಷಣ, ಯಾರು ಹೇಳಿದ್ ನಿನ್ಗೆ ನಿಂತೋಗುತ್ತೆ ಮದ್ವೆ ಅಂತ? ಆಗುತ್ತೆ ಸುಮ್ಮನಿರು. ಅದಕ್ಕೆ ದೇವ್ಯಾನಿ ನಾಟಕ ಆಡ್ಕೊಂಡು, ಅದ್ ಹೇಗೆ ಅಂತಾಳೆ. ಅದಕ್ಕೆ ನಚ್ಚಿ ಕಡೆ ತಿರುಗ್ಬಿಟ್ಟು, ಎಂಗೇಜ್ಮೆಂಟ್ ಆಗುತ್ತೆ ನಾಳೆ, ಯಾರ ಜೊತೆ ಎಂದಾಗ ನಚ್ಚಿ ಜೊತೆ ಅಂತಾರೆ. ಹಂಗಂತಿದ್ದಾಗೇನೆ ಸಂಗೀತ ಮನೆಯವರೆಲ್ಲರೂ ಅಮ್ಮ ಅಂತ ಕೂಕ್ಕೊಳ್ತಿದ್ದಾಗೆ ಅಂಜು ಇದ್ದವಳು, ಸಾಧ್ಯನೇ ಇಲ್ಲ, ನಾನು ಯಾವತ್ತೂ ಕೂಡ ನಚ್ಚಿನ ಭಾವಸೇ ಇಲ್ಲ, ನಾನು ಯಾವತ್ತೂ ಕೂಡ ಜೊತೆನಲ್ಲಿ ಆಟ ಆಡ್ತಾ ಬೆಳೆದವರು, ಜೊತೆಗೆ ದೇವ್ಯಾನಿ ನಾನು ಒಪ್ಪಿಸ್ತೀನಿ ಅಂತ ಹೇಳಿ ಒಳಕ್ ಬರ್ತಾಳೆ. ನಚ್ಚಿ ಹೊಳಕ್ ಶುರು ಮಾಡ್ತಾನೆ. ಪಾಪ ಸಂಗೀತ, ಬೇಸರ ಮಾಡ್ಕೊಂಡ್ಬಿಡ್ಬೋ ಮಗನೇ ಅಂತಾಳೆ. ಎಲ್ಲರೂ ಕೂಡ ಅವನ ಬಗ್ಗೆನೆ ಅದಕ್ಕೆ ನಚ್ಚಿ ಹೇಳ್ತಾನೆ, ಅಲ್ಲ ನೀವೆಲ್ಲರೂ ತೀರ್ಮಾನ ನಿಮ್ದೇ ಆಯ್ತಲ್ಲ, ಮದುವೆ ಆಗೋನ್ ನಾನು, ನನಗ್ ಬೇಕು ಬೇಡ ನನ್ಗಿಷ್ಟ ನಾ ಕೇಳೋ ಹಾಗಿಲ್ವಾ? ಅಜ್ಜಿ ನೀವ್ ಹೇಗ್ ತಾನೇ ತೀರ್ಮಾನ ತಗೊಂಡ್ರಿ ನನ್ನ ವಿಚಾರವಾಗಿ, ನನ್ನನ್ನ ಮದ್ವೆ ಮಾಡ್ಕೊ ಅಂತ ಹೇಳಿ ಅಂಜುನ? ಸರಿನಾ ಅಜ್ಜಿ ನೀವು ಮಾಡಿದ್ದು ಅಂತ ಹೇಳಿ ನೊಂದ್ಕೊಂಡ್ ಕೇಳ್ದಾಗ ಇಲ್ಲಿ ದೇವ್ಯಾನಿ ಅಂಜುಗೆ ಒಪ್ಸಕ್ ಹೋಗ್ತಾಳೆ. ಅವಳು, ಇಲ್ಲಮ್ಮ, ನಾನು ಅವ್ರ ಅಣ್ಣನ ಪ್ರೀತಿಸಿದ್ದು, ಇವನ್ ಜೊತೆ ನಾನು ಆಟ ಆಡಿ ಬೆಳೆದಿದ್ದು ಫ್ರೆಂಡ್ ಅಂತ ಭಾವಿಸಿದ್ದೀನಿ. ಎಷ್ಟ ನಿನಗ್ ಧೈರ್ಯ, ಈ ಮನೆ ಆಸ್ತಿ ಹೊಡಿಬೇಕು ಯಾರೋ ಒಬ್ರು ಆಯ್ತು ಅಂತ ಹೇಳಿ ನಾನ್ ಪ್ರಯತ್ನ ಪಡ್ತೀನಿ, ಇಷ್ಟೆಲ್ಲ ಇದ್ ಮಾಡ್ತೀಯ ಅಂತ ಹೇಳಿ, ಹೇಗಾದ್ರೂ ಮಾಡಿ ದೇವ್ರ ಮನೆ ಸೇರ್ಕೋಬೇಕು ಅಂತ ನಾವು ಪ್ಲಾನ್ ಮಾಡ್ತಿದ್ರೆ ಆಟ ಆಡ್ತೀಯ, ಮದ್ವೆ ಆಗೋದ್ ಕಲ್ತ್ಕೊಳೆ ಅಂತ ಹೇಳಿ ಚಟೀರ್ ಅಂತ ಕೆನೆಗ್ ಬಾರಿಸ್ತಾಳೆ. ಈ ಕಡೆ ದೇವ್ಯಾನಿ ಪ್ಲಾನ್ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅದಕ್ಕೆ ಸಂಗೀತನ್ನ ಅಜಿತ್ ಇದ್ದವನು, ಏನಮ್ಮ ಇದು,
ಪಾಪ ಅವನ ಜೀವನ ಮುಖ್ಯ ಅಲ್ವೇನಮ್ಮ, ಗೊತ್ತಿದ್ದು ಈಗ ತೀರ್ಮಾನ ತಗೊಂಡ್ರಿ ಹೇಗಮ್ಮ? ಅದಕ್ಕೆ ಸಂಗೀತ ಅಂತಾರೆ, ಗೊತ್ತು ಕಣೋ, ಅವಳು ಅಂಜನಾ ನಿನ್ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಆಗ ನಡ್ಕೊಂಡಿದ್ದು ತಪ್ಪೆ, ನನಗೂ ಮನಸ್ಸಿಗೆ ನೋವಿದೆ, ಬೇಸರ ಇದೆ. ಆದ್ರೆ ಅಂಜು ಈ ಮನೆ ಮಗಳು ಕಣೋ, ಅಜ್ಜಿ ಯಾವ್ದೇ ತೀರ್ಮಾನ ತಗೊಂಡ್ರು ಕೂಡ ಸರಿಯಾಗಿ ತಗೊಂಡಿರ್ತಾರೆ, ಏನೋ ಮಾಡೋದು. ಅದಕ್ಕೆ ಅಂಜಿತ ಹಂಗಂತ ಹೇಳ್ಬಿಟ್ಟು ಅವ್ನಿಗೆ ಇಷ್ಟವಿಲ್ಲದ ಮದ್ವೆ ಮಾಡ್ತೀಯೇನಮ್ಮ? ಅವ್ನ್ ನನ್ ತಮ್ಮ ಕಣಮ್ಮ, ಅವನ ಭವಿಷ್ಯ, ಅವನು ಸರಿ ತಪ್ಪುಗಳು ನನಗೂ ಕೂಡ ಸೇರಿದೆ ಅಲ್ವೇನಮ್ಮ, ಏನಮ್ಮ ಹೀಗ್ ಮಾಡ್ಬಿಟ್ಟೆ? ನಚಿನೂ ಕೂಡ ನೊಂದ್ಕೊಂಡಿರ್ತಾನೆ, ಏನಜ್ಜಿ ನನ್ಗೇನ್ ಇಷ್ಟ ಕಷ್ಟ ನಂದು ಏನ್ ಇಲ್ವಾ, ಏನಮ್ಮ ಇದು? ಹೌದೇನಮ್ಮ, ಇಷ್ಟು ಬಲವಂತವಾಗಿ ನನ್ನನ್ನು ಮದ್ವೆಗೆ ಒಪ್ಪಿಸ್ತಿದ್ದೀರಲ್ಲಮ್ಮ, ಇಷ್ಟವಿಲ್ಲದಕ್ಕೆ ಅಂತ ಹೇಳಿ ನೊಂದ್ಕೊಳ್ತಾನೆ. ಇಲ್ಲೆಲ್ರೂ ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ, ಎಂಗೇಜ್ಮೆಂಟ್ ಮಾಡೋಣ ಅಂತ. ಅಲ್ಲಿ ಭೂಮಿ ಜೋಗ್ತಿನ ನೋಡ್ಬಿಡ್ತಾಳೆ, ಹಿಂದೆ ನೋಡಿದಂತ ಜೋಗ್ತಿ ಹತ್ರ ಬಂದ್ಬಿಟ್ಟು, ಅಮ್ಮ ಜೋಗ್ತಿ ಅಮ್ಮ ಅನ್ನೋ ಅಷ್ಟೊತ್ತಿಗೆ ಅವರು ಜೋಗ್ತಿ ಭವಿಷ್ಯ ನುಡಿಯೋಕ್ ಶುರು ಮಾಡ್ತಾರೆ. ನೋಡು ತಾಯಿ, ನೀನ್ ಬೇಸರ ಮಾಡ್ಕೋಬೇಡ, ನೀನ್ ಹೇಗೆ ಸುರಕ್ಷಿತವಾದಂತ ಜಾಗದಲ್ಲಿ ಇದೆಯೋ ಹಾಗೆ ನೀನ್ ಅನ್ಕೊಂಡಿರ್ತಕ್ಕಂಥ ವ್ಯಕ್ತಿಯೂ ಕೂಡ ಅಲ್ಲಿದ್ದಾರೆ, ಎದುರು ಬೇಡ ಅಂತ ಹೇಳಿ ಧೈರ್ಯ ಹೇಳ್ತಾರೆ. ಭೂಮಿ ಇದ್ದವಳು, ಅಲ್ಲ ಅಮ್ಮ, ಹಿಂದೆ ಇಲ್ಲ ನೀವ್ ಹೇಳಿದ್ದು ಸತ್ಯ, ಈಗ ಕೂಡ ನಮ್ಮ ಮನೆಗ್ ಬಹಳ ಮುಖ್ಯವಾದವರೊಬ್ರು ಕಾಣೆಯಾಗಿದ್ದಾರೆ, ಬಹಳ ವರ್ಷಗಳಿಂದಲೂ ನಾವು ಹುಡ್ಕಾಡ್ತಾ ಇದೀವಿ, ನಮಗ್ ಸಿಕ್ಕೇ ಇಲ್ಲ, ಅವ್ರು ಹೇಗಿದ್ದಾರು ಅಂತ ಹೇಳಿ ಯೋಚನೆಯಿಂದಾಗ ಅದಕ್ಕೆ ಜೋಗ್ತಿ ಅವ್ರು ಹೇಳ್ತಾರೆ, ಎದುರು ಬೇಡ ತಾಯಿ, ಖಂಡಿತ ನೀನು ಹೇಗೆ ಸುರಕ್ಷಿತವಾಗಿದೆಯೋ ಹಾಗೆ ಆಕೆನೂ ಕೂಡ ಸುರಕ್ಷಿತವಾದಂತ ಜಾಗದಲ್ಲಿ ಇದ್ದಾರೆ, ಸಿಗ್ತಾರೆ. ಅವ್ರ ಸುಳಿವು ಹೇಗೆ ನಮಗ್ ಗೊತ್ತಾಗ್ತಾನೆ ಇಲ್ಲ, ಸಿಗ್ತಾರೆ, ನಿಮ್ಮ ಕಾಲಿಗೆ ತೊಡ್ಕೊಳ್ತಾರೆ, ಸಿಗ್ತಾರೆ, ಖಂಡಿತ ಸಿಗ್ತಾರಮ್ಮ ಅಂತ ಹೇಳಿ ಜೋಗ್ತಿ ಹೇಳ್ತಾರೆ. ಅವ್ರು ಹೇಳ್ದಾಗೇನೆ ಶಾರದಾ ಅವರು ನಿಲ್ಸಿರುವಂತ ಗಾಡಿ ಕಡೆಯಿಂದ ಬರ್ತಾ ಇರ್ತಾರೆ. ಇಲ್ಲಿ ಅಜಿತ್ ಅಷ್ಟ್ರಲ್ಲಿ ಬರ್ತಾನೆ, ಬಾ ಭೂಮಿ, ಎಲ್ರು ಕೇಳ್ತಾ ಇದಾರೆ ಎಂದಾಗ ಭೂಮಿ ಇದ್ದಳು, ಸಾಹೇಬ್ರೆ ಹೋದ್ಸಲ ಜ್ಯೋತಿಷ್ಯ ಹೇಳಿದ್ರು, ಹಾಗಾಗಿ ಕೇಳ್ತಾ ನಿಂತಿದ್ದೆ ಅಂತ ಹೇಳಿ ನಿಂತ್ಕೊಳ್ತಾಳೆ. ನಿಂತ್ಕೊಂಡಾಗ ಆಯ್ತು ಬಾ ಹೋಗೋಣ, ಅಲ್ಲಿ ಎಲ್ರು ಕೂಡ ಕಾಯ್ತಾ ಇದಾರೆ ನಿನಗಾಗಿ ಅಂತ ಹೇಳ್ಕೊಳ್ತಾರೆ. ಅದಕ್ಕೆ ಜೋಗ್ತಿ ಅಮ್ಮ ಇದ್ರು, ಎಲ್ಲೂ ಒಳ್ಳೇದಾಯ್ತದೆ ತಾಯಿ, ನೀನ್ ಅನ್ಕೊಂಡಂತೆ ಆಗ್ತದೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಇಲ್ಲಿ ಭೂಮಿ ಮತ್ತೆ ಅಜಿತನು ಕೂಡ ಒಬ್ರಿಗೊಬ್ರು ಮನಸ್ಸಿನಲ್ಲಿ ಆ ಒಂದು ಆತಂಕ ತಳಮಳ ಇದ್ರು ಕೂಡ ಇಬ್ರು ಕೂಡ ಒಂದಾಗ್ತಾರೆ. ಶಾರದಾನು ಕೂಡ ಆಗಮನವಾಗ್ತಾ ಇದ್ದಾರೆ. ಒಳ್ಳೆ ಸಂಚಿಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.